ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಕ್ಕಪಕ್ಕದಲ್ಲಿರೋರಿಗೆ ನೀವು ತೊಂದರೆ ಕೊಡಬೇಕು ಅಂದ್ಕೊಂಡ್ರೆ ಅದನ್ನು ನೀವು ಚೈನಾನ ನೋಡಿ ಕಲಿಬೇಕು. ಅಕ್ಕಪಕ್ಕದ ಎಲ್ಲ ದೇಶಗಳ ಜೊತೆಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಮಾಡಿಕೊಂಡಿರೋ ಚೈನಾ ಈಗ ಭಾರತದ ಗಡಿಯಲ್ಲಿ ಹೊಸ ರೀತಿಯ ಕಿತಾಪತಿಯನ್ನು ಶುರು ಮಾಡಿದೆ. ಭಾರತದ ನೆಲದೊಳಕ್ಕೆ ಚೈನಾದ ಸೈನಿಕರು ಬಂದ್ರೆ ಒದೆ ಬೀಳುತ್ತವೆ. ಈ ಹಿಂದೆ ಅಂತಹ ಸಾಕಷ್ಟು ಘಟನೆಗಳು ಕೂಡ ನಡೆದಿವೆ. ಹೀಗಾಗಿ ಈಗ ಸೇನೆಯ ಜೊತೆಗೆ ಪ್ರಾಣಿಗಳನ್ನ ಗಡಿ ದಾಟಿಸೋದಕ್ಕೆ ಚೈನಾ ಶುರು ಮಾಡಿದೆ. ಪಾಪ ಮೂಕ ಪ್ರಾಣಿಗಳು ಹುಲ್ಲು ಹುಡುಕೊಂಡು ಬಂದಿವೆ ಅಂತ ಅವುಗಳನ್ನು ಒಳಗೆ ಬಿಟ್ಟುಕೊಂಡ್ರೆ ಅದರ ಹಿಂದೆ ಚೈನಾ ಬೇರೆನೆ ಸ್ಕೆಚ್ ಹಾಕೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ಏನಿದು ಚೈನಾದ ಯಾಕ್ ಸ್ಟ್ರಾಟಜಿ? ಅಲ್ಲಿಗೆ ಪ್ರಾಣಿಗಳನ್ನ ಕಳುಹಿಸುವ ಮೂಲಕ ಅವರು ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಆ ಪ್ರಾಣಿಗಳನ್ನ ಭಾರತ ಏನ್ ಮಾಡ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಚೈನಾ ಮತ್ತು ಭಾರತದ ಗಡಿಯಲ್ಲಿನ ಸಮಸ್ಯೆ ಏನು ಅನ್ನೋದು ನಿಮಗೆ ಗೊತ್ತಿದೆ. ಭಾರತವನ್ನ ಆಳ್ತಾ ಇದ್ದ ಬ್ರಿಟಿಷರು ಎರಡೂ ದೇಶಗಳ ನಡುವೆ ಒಂದು ಗಡಿ ರೇಖೆಯನ್ನ ಎಳೆದು ಹೋದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಚೈನಾ ಕೂಡ ಕಮ್ಯುನಿಸ್ಟ್ ಚೈನಾ ಆಯ್ತು. ಅದಾದ ಮೇಲೆ ಅಲ್ಲಿ ಆಡಳಿತದ ಚುಕ್ಕಾಣಿಯನ್ನ ವಹಿಸಿಕೊಂಡ ಮಾವೋ ಝೆಡಾಂಗ್ ಬ್ರಿಟಿಷರು ಎಳೆದ ಗಡಿ ರೇಖೆಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳ್ದ. ಚೈನಾನ ಸಾಮ್ರಾಟರು ಆಳ್ವಿಕೆ ಮಾಡ್ತಾ ಇದ್ದ ಕಾಲದಲ್ಲಿ ಎಲ್ಲಿವರೆಗೆ ಚೈನಾ ಇತ್ತೋ ಅದೆಲ್ಲ ಕೂಡ ನಮ್ಮದೇ ಅಂತ ಕೂತ್ಕೊಂಡ. ಹೀಗಾಗಿ ಇವತ್ತು ಚೈನಾ ತನ್ನ ಸುತ್ತ ಇರೋ ಎಲ್ಲ ದೇಶಗಳ ಜೊತೆಗೆ ಗಡಿ ಸಮಸ್ಯೆಯನ್ನ ಹೊಂದಿದೆ, ಭಾರತದ ಜೊತೆಗೆ ಕೂಡ. ಇನ್ನು ಸ್ವಾತಂತ್ರ್ಯ ಬಂದ ದಿನಗಳಲ್ಲೇ ಭಾರತ ಮತ್ತು ಚೈನಾಗಳು ಕೂತು ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಗಡಿಯನ್ನ ಸರಿಯಾಗಿ ಗುರುತಿಸಿಕೊಂಡು ಬಿಟ್ಟಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದ್ರೆ ಆ ಕೆಲಸ ಆಗಲಿಲ್ಲ. ಇವತ್ತಿಗೂ ಚೈನಾ ಹಾಗೂ ಭಾರತದ ನಡುವಿನ ಗಡಿಯ ಬಗ್ಗೆ ಎರಡೂ ದೇಶಗಳಿಗೆ ಭಿನ್ನಾಭಿಪ್ರಾಯಗಳಿವೆ. ನಾವು ನಂಬೋ ಗಡಿಯನ್ನ ಚೈನಾ ಒಪ್ಪೋದಿಲ್ಲ, ಅವ್ರು ಹೇಳೋದನ್ನ ಭಾರತ ಒಪ್ಪೋದಿಲ್ಲ. ಇಲ್ಲಿ ಗಡಿಯನ್ನ ನಿಖರವಾಗಿ ಗುರುತಿಸೋದಕ್ಕೆ ಯಾವ ವ್ಯವಸ್ಥೆಗಳು ಇಲ್ಲ. ಹೀಗಾಗಿ ಗಡಿ ಸಂಘರ್ಷ ಅನ್ನೋದು ನಿರಂತರವಾಗಿ ನಡೀತಲೇ ಬರ್ತಾ ಇದೆ. ಇನ್ನು ಟಿಬೆಟ್ ಅನ್ನ ಚೈನಾ ಆಕ್ರಮಿಸಿಕೊಂಡ ನಂತರ ಭಾರತದ ಸಾಕಷ್ಟು ಪ್ರದೇಶಗಳನ್ನ ಟಿಬೆಟ್ಗೆ ಸೇರಿದ ಭೂಭಾಗಗಳು ಅಂತ ಚೈನಾ ಹೇಳುತ್ತೆ. ಇದು ಸಮಸ್ಯೆಗೆ ಕಾರಣ. ಇನ್ನು 1962ರಲ್ಲಿ ಚೈನಾ ಏಕಾಏಕಿ ಭಾರತದ ಮೇಲೆ ದಾಳಿ ಮಾಡಿತು. ಭಾರತ ಯುದ್ಧವನ್ನ ಶುರು ಮಾಡುವ ಮೊದಲೇ ಒಂದಷ್ಟು ಭೂಭಾಗವನ್ನು ಆಕ್ರಮಿಸಿಕೊಂಡು ಚೈನಾ ಯುದ್ಧ ವಿರಾಮವನ್ನ ಘೋಷಣೆ ಮಾಡಿತು. ಹೀಗಾಗಿ ಅಲ್ಲಿ ಚೈನಾ ವಶಪಡಿಸಿಕೊಂಡ ಭೂಭಾಗ ಇವತ್ತಿಗೂ ಕೂಡ ಚೈನಾದ ಹಿಡಿತದಲ್ಲೇ ಇದೆ. ಅಲ್ಲಿ ಕೂಡ ಆಗಾಗ ಚೈನಾ ಸ್ವಲ್ಪ ಒಳಗೆ ಬರುವ ಕೆಲಸವನ್ನ ಮಾಡುತ್ತೆ. ಅದನ್ನ ಸಲಾಮಿ ಸ್ಲೈಸಿಸ್ ಸ್ಟ್ರಾಟಜಿ ಅಂತ ಕರೀತಾರೆ. ಅಂದ್ರೆ ಒಂದು 10 ಕಿಲೋಮೀಟರ್ ಭಾರತದ ಗಡಿಯ ಒಳಗೆ ಬಂದು ಬಿಡುವುದು. ಆಮೇಲೆ ಭಾರತ ಅದನ್ನ ಪ್ರತಿಭಟಿಸಿ ಗಲಾಟೆ ಮಾಡುತ್ತೆ. ಆಗ ಎರಡೂ ಪಕ್ಷಗಳು ಮಾತುಕತೆಗೆ ಕೂತ್ಕೊಳ್ಳುತ್ತವೆ. ಮಾತುಕತೆಗಳು ನಡೆದು ಚೈನಾ ಅಲ್ಲಿಂದ ಹಿಂದಕ್ಕೆ ಸರಿಲೇಬೇಕು ಅಂತ ಭಾರತ ಹೇಳುತ್ತೆ. ಆಯ್ತು, ನಾವು ಹಿಂದೆ ಸರಿತೀವಿ, ಈ ಭೂಭಾಗವನ್ನ ಬಫರ್ ಝೋನ್ ಮಾಡಿಬಿಡೋಣ, ಇಲ್ಲಿಗೆ ನೀವು ಬರಬೇಡಿ, ನಾವು ಬರೋದಿಲ್ಲ ಅಂತ ಚೈನಾ ಹೇಳುತ್ತೆ. ಅದಕ್ಕೆ ಭಾರತ ಒಪ್ಪಿದ್ರೆ ಗಡಿ ರೇಖೆಯಿಂದ 10 ಕಿಲೋಮೀಟರ್ ವರೆಗಿನ ಭಾರತದ ಭೂಪ್ರದೇಶದ ಮೇಲೆ ಭಾರತ ಹಿಡಿತ ಕಳ್ಕೋಬೇಕಾಗತ್ತೆ. ಆಮೇಲೆ ಚೈನಾ 2-3 ಕಿಲೋಮೀಟರ್ ಒಳಗೆ ಬರ್ತಾ ಒಂದಷ್ಟು ವರ್ಷಗಳಾದ ನಂತರ ಭಾರತದ ಗಡಿ ರೇಖೆಯನ್ನ ಹಾಗೇ ಭಾರತದ ಕಡೆಗೆ ಒತ್ತಲಿಸಿಕೊಳ್ತಾ ಹೋಗುತ್ತೆ. ಇದನ್ನ ಸಲಾಮಿ ಸ್ಲೈಸಿ ಅಂತ ಕರೀತಾರೆ. ಇಷ್ಟು ವರ್ಷಗಳ ಕಾಲ ಚೈನಾ ಅರುಣಾಚಲ, ಲದಾಖ್ ಗಡಿ ಭಾಗದಲ್ಲಿ ಇದನ್ನೇ ಮಾಡ್ತಾ ಹೋಗ್ತಾ ಇತ್ತು. ಜೊತೆಗೆ 1962ರಲ್ಲಿ ಆಕ್ರಮಿಸಿಕೊಂಡ ಭೂಭಾಗ ಇದೆಯಲ್ಲ, ಅಲ್ಲಿ ಚೈನಾ ತನ್ನ ಒಂದಷ್ಟು ಗ್ರಾಮಗಳನ್ನು ಕೂಡ ನಿರ್ಮಾಣ ಮಾಡಿತು. ಅವು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡ ಗ್ರಾಮಗಳು. ಅಲ್ಲಿ ನಾಗರಿಕರು ಇರ್ತಾರೆ, ಅವರ ಹಿಂದೆ ಸೇನಾ ಕ್ಯಾಂಪುಗಳು ಇರುತ್ತವೆ. ಆಯುಧಾಗಾರಗಳನ್ನ, ಬಂಕರ್ಗಳನ್ನ ಕೂಡ ಚೈನಾ ಮಾಡಿಕೊಳ್ಳುತ್ತೆ. ನಾಳೆ ಭಾರತದ ಗಡಿಗೆ ತುರ್ತಾಗಿ ಸೇನೆಯನ್ನ ನುಗ್ಗಿಸಬೇಕಾದ್ರೆ ಈ ಹಳ್ಳಿಗಳಲ್ಲಿರುವ ಸೈನಿಕರು ಗಡಿಗೆ ಬರ್ತಾರೆ. ಹಾಗೆ ಇಲ್ಲಿಂದ ಗಡಿಯತ್ತ ಗುಂಡುಗಳು, ಶೆಲ್ಲುಗಳು ಹಾರುವುದಕ್ಕೆ ಬೇಕಾದ ವ್ಯವಸ್ಥೆಗಳು ಇರುತ್ತವೆ. ಆದ್ರೆ ಇವು ಸಿವಿಲಿಯನ್ ವಾಸಕ್ಕೆ ನಿರ್ಮಾಣವಾದ ಹಳ್ಳಿಗಳು. ಅವುಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದ್ರೆ ಅದು ನಾಗರಿಕ ಪ್ರದೇಶದ ಮೇಲಿನ ದಾಳಿ ಅನ್ನಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಚೀನಾ ಅಲ್ಲಿ ಇದೇ ತರದ ತಂತ್ರವನ್ನು ಮಾಡ್ತಾ ಇದೆ. ಈಗ ಅದಕ್ಕೆ ಹೊಸದಾಗಿ ಇನ್ನೂ ಒಂದು ಸೇರ್ಪಡೆ ಆಗಿದೆ. ಅದರ ಹೆಸರು ಯಾಕ್. ಗೆಳೆಯರೆ, ಈ ಹಳ್ಳಿಗಳು ಅಂದ್ರೆ ಗಡಿಯಲ್ಲಿ ಚೈನಾ ನಿರ್ಮಾಣ ಮಾಡಿರೋ ಹಳ್ಳಿಗಳಿವೆ ನೋಡಿ, ಇವೆಲ್ಲ ಇರೋದು ಟಿಬೆಟ್ ಹಾಗೂ ಭಾರತದ ಗಡಿ ಪ್ರದೇಶದಲ್ಲಿ. ಆದ್ರೆ ಈ ಹಳ್ಳಿಗಳಲ್ಲಿ ವಾಸ ಮಾಡೋದು ಟಿಬೆಟ್ ಅನ್ನರಲ್ಲ, ಬದಲಿಗೆ ಚೈನಾದ ಹನ್ ಜನಾಂಗ. ಚೈನಾಗೊಂಥರ ವರ ಆಗಿರೋದು ಅಲ್ಲಿನ ಹನ್ ಜನಾಂಗ. ಇವರನ್ನ ಚೈನಾದ ಮೂಲ ನಿವಾಸಿಗಳು ಅಂತ ಕರೀತಾರೆ. ಟಿಬೆಟ್, ಶಿನ್ಜಿಯಾಂಗ್ ಪ್ರಾಂತಗಳನ್ನು ಹೊರತುಪಡಿಸಿ ಉಳಿದ ಚೈನಾ ಮುಖ್ಯ ಭೂಮಿ ಏನಿದೆ ಅಲ್ಲಿ ವಾಸ ಮಾಡೋ ಬಹುಸಂಖ್ಯಾತ ಜನ ಈ ಹನ್ನುಗಳು. ಚೈನಾ ಎಲ್ಲೆಲ್ಲಿ ಭೂಪ್ರದೇಶವನ್ನು ಆಕ್ರಮಿಸ್ಕೋಬೇಕು ಅಂದ್ಕೊಳ್ಳುತ್ತೋ ಅಲ್ಲಿಗೆ ಈ ಹನ್ ಜನಾಂಗವನ್ನು ತಗೊಂಡು ಬಂದು ಅವರಿಗೆ ಗ್ರಾಮಗಳನ್ನು ನಿರ್ಮಾಣ ಮಾಡಿ, ವಸತಿ ವ್ಯವಸ್ಥೆಗಳನ್ನು ಮಾಡಿ, ಬದುಕೋದಿಕ್ಕೆ ದಾರಿ ಕಲ್ಪಿಸಿ ಅಲ್ಲಿ ನೆಲೆಗೊಳ್ಳುವ ಹಾಗೆ ಚೈನಾ ಮಾಡುತ್ತೆ. ಇವತ್ತು ಟಿಬೆಟ್ ಪ್ರದೇಶದಲ್ಲಿ ಟಿಬೆಟನ್ನರ ಪ್ರಭಾವ ಕಡಿಮೆ ಮಾಡೋದಕ್ಕೆ ಚೈನಾ ಹನ್ ಜನಾಂಗವನ್ನು ತಂದು ಅಲ್ಲಿ ನೆಲೆಗೊಳಿಸಿದೆ. ಹಾಗೆ ಮುಸ್ಲಿಂ ಪ್ರಾಬಲ್ಯದ ಶಿನ್ಜಿಯಾಂಗ್ ಪ್ರಾಂತದಲ್ಲಿ ಕೂಡ ಹನ್ ಜನಾಂಗವನ್ನ ನೆಲೆಗೊಳಿಸಲಾಗಿದೆ. ಈಗ ಭಾರತದಿಂದ ಆಕ್ರಮಿಸಿಕೊಂಡಿರುವ ಕಾಶ್ಮೀರದಲ್ಲಿ, ಸಿಂಧ್ ಹಾಗೂ ಬಲೂಚ್ಗಳಲ್ಲಿ
ಪಾಕಿಸ್ತಾನ ಹೇಗೆ ಪಂಜಾಬಿಗಳನ್ನ ತಗೊಂಡು ಹೋಗಿ ನೆಲೆಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆಯೋ ಹಾಗೆ ಚೈನಾ ಎಲ್ಲ ಕಡೆಯೂ ಹಣ್ ಜನಾಂಗವನ್ನ ತಗೊಂಡು ಹೋಗಿ ನಿಲ್ಸತ್ತೆ. ಈ ಹಿಂದೆ ಸೋವಿಯತ್ ರಷ್ಯಾ ಕೂಡ ಇದೇ ಕೆಲಸವನ್ನು ಮಾಡ್ತಾ ಇತ್ತು. ಇವತ್ತು ಯುಕ್ರೇನ್ ಭಾಗದಲ್ಲಿ ರಷ್ಯನ್ ಜನಾಂಗ ಇದ್ದಾರೆ ಅನ್ನೋ ನೆಪ ಹೇಳಿ ರಷ್ಯಾ ದಾಳಿ ಮಾಡ್ತಾ ಇದೆ ಅಲ್ವಾ. ಅಲ್ಲಿಗೆ ರಷ್ಯನ್ನರು ಹೋಗಿದ್ದು ಸೋವಿಯತ್ ಕಾಲದಲ್ಲಿ. ಅಲ್ಲಿಗೆ ಮಾತ್ರ ಅಲ್ಲ, ಅವತ್ತು ಸೋವಿಯತ್ನ ಹಿಡಿತದಲ್ಲಿದ್ದ ಈ ಇಡೀ ಭೂಪ್ರದೇಶಕ್ಕೆ ರಷ್ಯಾ ತನ್ನ ಜನರನ್ನ, ರಷ್ಯನ್ ಭಾಷಿಕರನ್ನ ದೊಡ್ಡ ಪ್ರಮಾಣದಲ್ಲಿ ವಲಸೆ ಹೋಗಿ ನೆಲೆಗೊಳ್ಳೋ ಹಾಗೆ ನೋಡಿಕೊಳ್ತು. ಹಾಗೆ ಮಾಡೋ ಮೂಲಕ ಅಲ್ಲಿ ಜನಾಂಗೀಯವಾಗಿ ರಷ್ಯಾ ಪ್ರಾಬಲ್ಯ ಸಾಧಿಸುವ ಪ್ರಯತ್ನವನ್ನು ಮಾಡ್ತು. ನಾಳೆ ಆ ಭೂಭಾಗ ಯಾರಿಗೆ ಸೇರಬೇಕು ಅಂತ ಒಂದು ವೋಟಿಂಗ್ ಆದ್ರೆ ರಷ್ಯನ್ನರು ರಷ್ಯಾ ಪರ ಮತ ಚಲಾವಣೆ ಮಾಡ್ತಾರೆ. ಅದರ ಜೊತೆಗೆ ಅಲ್ಲಿ ಜನಾಂಗೀಯ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಇದು ಐಡಿಯಾ. ಇದೇ ಕೆಲಸವನ್ನ ಭಾರತ ಕೂಡ ಕಾಶ್ಮೀರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ ನಮ್ಮ ಬಿಹಾರ, ಉತ್ತರ ಪ್ರದೇಶಗಳಿಂದ, ತಮಿಳುನಾಡಿನಿಂದ ಜನರನ್ನ ಕರ್ಕೊಂಡು ಹೋಗಿ ಅವರಿಗೆ ಬೇಕಾದ ಮೂಲಸೌಕರ್ಯಗಳನ್ನು ಒದಗಿಸಿ ನೆಲೆ ನಿಲ್ಲುವ ಹಾಗೆ ಮಾಡಬಹುದು. ಆದರೆ ಹಾಗೇನಾದರೂ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ನಮ್ಮ ರಾಜಕೀಯ ಪಕ್ಷಗಳ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಡ್ಡಿ ಉಂಟು ಮಾಡುತ್ತವೆ. ಅತಿ ಪ್ರಜಾಪ್ರಭುತ್ವದ ದೇಶದಲ್ಲಿ ವಾಸ ಮಾಡ್ತಾ ಇದೀವಿ ನೋಡಿ ನಾವು. ಹಿಂಗಾಗಿ ನಮ್ಮಲ್ಲಿ ಇದೆಲ್ಲ ಕಷ್ಟ. ಇಸ್ರೇಲ್ ಅನ್ನೋ ಯುದ್ಧ ಭೂಮಿ ಅಂತ ದೇಶಕ್ಕೆ ನಮ್ಮ ಹುಡುಗರು ಉದ್ಯೋಗ ಹುಡುಕೊಂಡು ಹೋಗ್ತಾರೆ ಅಂದ್ರೆ ಅವರನ್ನ ಕಾಶ್ಮೀರದಲ್ಲಿ ನೆಲೆಗೊಳ್ಳೋ ಹಾಗೆ ಮಾಡೋದು ಕಷ್ಟ ಏನಲ್ಲ. ಅವರಿಗೆ ರಕ್ಷಣೆ ಒದಗಿಸಿ, ಉತ್ತಮ ವೇತನ ಸಿಗೋ ಹಾಗೆ ಮಾಡಿ, ಕೆಲಸ ಒದಗಿಸಿ ಕೊಟ್ರೆ ಇದೆಲ್ಲ ಸಾಧ್ಯ ಆಗತ್ತೆ. ಆದ್ರೆ ಮಾಡೋದಕ್ಕೆ 108 ವಿಘ್ನಗಳು. ಹೀಗಾಗಿ ನಮ್ಮಲ್ಲಿ ಜನಾಂಗೀಯ ಸಮತೋಲನ ಸಾಧ್ಯ ಆಗ್ತಾ ಇಲ್ಲ. ಇರ್ಲಿ, ಗಡಿಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇರೋ ಚೈನಾ ಈಗ ಅಲ್ಲಿನ ಹಳ್ಳಿಗಳಲ್ಲಿ ಜನರನ್ನ ನೆಲೆಗೊಳಿಸ್ತಾ ಇದೆ ಅಲ್ವಾ. ಅವರ ಮೂಲಕ ಭಾರತದ ಗಡಿ ದಾಟಿಸಿ ಯಾಕ್ಗಳನ್ನ ಭಾರತದ ನೆಲಕ್ಕೆ ಕಳುಹಿಸುವ ಕೆಲಸವನ್ನು ಕೂಡ ಚೈನಾ ಮಾಡ್ತಾ ಇದೆ. ನಮ್ಮಲ್ಲಿನ ಚಶೂಲ್, ತಾರಾ, ನ್ಯೋಮಾ, ಫುಕ್ಚೆ ಮತ್ತು ಡೆಮ್ಚಕ್ ಮುಂತಾದ ಕಡೆಗಳಲ್ಲಿ ಸಮೃದ್ಧವಾದ ಹುಲ್ಲುಗಾವಲುಗಳಿವೆ. ಅಲ್ಲಿಗೆ ಚೈನಾದಿಂದ ಗಡಿ ದಾಟಿ ಯಾಕ್ಗಳು ಬರುತ್ತವೆ. ಅಲ್ಲ, ಹುಲ್ಲಿದೆ, ಅದನ್ನ ತಿನ್ನೋದಕ್ಕೆ ಪ್ರಾಣಿಗಳು ಬರುತ್ತವೆ. ಇಲ್ಲಿಂದ ಕೂಡ ಪ್ರಾಣಿಗಳಲ್ಲಿ ಹೋಗುತ್ತವಲ್ವಾ, ಅದನ್ನ ಯಾರು ತಡೆಯೋದಿಕ್ಕಾಗತ್ತೆ ಅಂತ ನಾವು ಅಂದ್ಕೋಬಹುದು. ಹಾಗೆ ನಾವು ಅಂದ್ಕೊಳ್ಳಿ ಅಂತಲೇ ಚೈನಾ ಕೂಡ ಬಯಸತ್ತೆ. ಇಲ್ಲಿ ಪ್ರಾಣಿಗಳನ್ನ ಗಡಿ ದಾಟಿಸಿ ಕಳುಹಿಸೋದಿದೆಯಲ್ಲ, ಅವುಗಳ ಜೊತೆಗೆ ಅಲ್ಲಿನ ಬುಡಕಟ್ಟು ಜನಾಂಗ ಅಥವಾ ಪಶುಪಾಲಕರ ವೇಷದಲ್ಲಿ ಚೈನಾ ಸೈನಿಕರು, ಸ್ಪೈಗಳು ಕೂಡ ಗಡಿ ದಾಟಿ ಬರ್ತಾರೆ. ಇಲ್ಲಿನ ವಿದ್ಯಮಾನಗಳನ್ನ ಸ್ಟಡಿ ಮಾಡ್ತಾರೆ. ಜೊತೆಗೆ ಹೀಗೆ ಬರೋ ಪಶುಗಳು ನಿರಂತರವಾಗಿ ಬರೋದಕ್ಕೆ ಶುರು ಮಾಡಿದ್ರೆ ನಾಳೆ ಈ ಭೂಪ್ರದೇಶವನ್ನ ಚೈನಾ ತನ್ನದು ಅಂತ ಕ್ಲೈಮ್ ಮಾಡೋದಕ್ಕೆ ಶುರು ಮಾಡುತ್ತೆ. ಶತಮಾನಗಳಿಂದ ಇಲ್ಲಿ ನಮ್ಮ ಪಶುಗಳು ಮೇಯ್ತಾ ಇವೆ, ಹೀಗಾಗಿ ಇದು ನಮ್ಮದೇನೆ. ಅಕಸ್ಮಾತ್ ನಮ್ಮದಲ್ಲದೆ ಇದ್ದಿದ್ರೆ ನೀವು ನಮ್ಮ ಪಶುಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ರ, ನಮ್ಮದಾದ ಕಾರಣಕ್ಕೇನೆ ನಮ್ಮ ಯಾಕುಗಳಲ್ಲಿ ಮೇಯ್ತಾ ಇವೆ ಅನ್ನತ್ತೆ ಚೈನಾ. ಅಲ್ಲಿಗೆ ಆ ಪ್ರದೇಶಕ್ಕಾಗಿ ಮತ್ತೊಂದು ಸಂಘರ್ಷ, ಅಲ್ಲಿ ಮತ್ತೊಂದು ಸಮಸ್ಯೆ. ಗೆಳೆಯರೆ, 2019 ಲೆಕ್ಕಾಚಾರಗಳ ಪ್ರಕಾರ ಚೈನಾದ ಗಡಿ ದಾಟಿ ಆ ವರ್ಷ ಸುಮಾರು 56,000 ಯಾಕುಗಳು ಭಾರತದ ಗಡಿಯನ್ನು ಪ್ರವೇಶ ಮಾಡಿದ್ವು. ಹಾಗೆ 2021ರಲ್ಲಿ ಭಾರತ ಹಾಗೂ ಚೈನಾ ನಡುವೆ ಒಂದು ಸಂಘರ್ಷ ಉಂಟಾಯ್ತು ನೋಡಿ. ಆ ಕಾರಣದಿಂದ ಆ ವರ್ಷ ಗಡಿ ದಾಟಿದ ಯಾಕಗಳ ಸಂಖ್ಯೆ 28,000. ಆದ್ರೆ ಈಗ ಅಂದ್ರೆ ಕಳೆದ 2023ರಲ್ಲಿ ಆ ಪ್ರಾಣಿಗಳ ಸಂಖ್ಯೆ 58,000ಕ್ಕೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಭಾರತದ ಕುರಿಗಾಹಿಗಳು ತಮ್ಮ ಕುರಿಗಳನ್ನ ನಮ್ಮದೇ ಭೂಪ್ರದೇಶದಲ್ಲಿ ನಮ್ಮ ಗಡಿಯ ಒಳಭಾಗದಲ್ಲಿ ಮೇಯಿಸೋದಕ್ಕೆ ಕರ್ಕೊಂಡು ಹೋದ್ರೂ ಕೂಡ ಚೈನಾದ ಸೈನಿಕರಲ್ಲಿ ತಕರಾರು ತೆಗಿತಾರೆ. ಹೀಗಾಗಿ ಲದಾಖ್ ಗಡಿಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ಭಾರತೀಯ ಸೇನೆ ಕುರಿಗಳನ್ನ ಗಡಿಯವರೆಗೆ ಹೊಡ್ಕೊಂಡು ಹೋಗಬೇಡಿ ಅಂತ ಕುರಿಗಾಹಿಗಳಿಗೆ ತಿಳಿಸಿತ್ತು ಅನ್ನೋ ಸುದ್ದಿ ಹೊರಬಿತ್ತು. ಇನ್ನು ಅಕಸ್ಮಾತ್ ನಮ್ಮ ಪ್ರಾಣಿಗಳು ಗಡಿ ದಾಟಿ ಹೋದ್ರೆ ಆ ನಂತರ ಅವು ಯಾವೂ ಕೂಡ ಅಲ್ಲಿಂದ ವಾಪಸ್ ಬರೋದಿಲ್ಲ, ಅವನ್ನು ಮರೆತು ಹೋಗಬೇಕು ಅಷ್ಟೇ. ಹೀಗಾಗಿ ಭಾರತದ ಕುರಿಗಾಹಿಗಳು ಈ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರ್ತಾರೆ. ಆದ್ರೆ ಅಲ್ಲಿಂದ ಬರೋ ಯಾಕಗಳ ವಿಷಯದಲ್ಲಿ ಹೀಗಾಗೋದಿಲ್ಲ. ನಮ್ಮ ಯೋಧರು ಅವುಗಳನ್ನ ಚೈನಾಗೆ ಹಿಂತಿರುಗಿಸಿ ಕೊಡ್ತಾರೆ. ಅವರಿಗೆ ಮತ್ತೆ ಈ ಕಡೆ ಕಳುಹಿಸಬೇಡಿ ಅಂತ ವಾರ್ನ್ ಮಾಡಿ ಪಶುಗಳನ್ನ ವಾಪಸ್ಸು ಕೊಡಲಾಗುತ್ತೆ ಅಂತ ಹೇಳಿರುವ ಚೆಶುಲ್ ಕೌನ್ಸಿಲರ್ ತಾಂಚೆಕ್ ತೆನ್ಜಿನ್ ಮೊನ್ನೆ ಗಡಿ ದಾಟಿ ಬಂದ ಸುಮಾರು 40 ಚೈನಾ ಯಾಕಗಳ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ಯಾಕಗಳನ್ನ ಭಾರತೀಯ ಯೋಧರು ಒಂದಿನ ಇಟ್ಕೊಂಡು ಮರುದಿನ ಗಡಿಯಾಚೆಗಿನ ಗ್ರಾಮಸ್ಥರಿಗೆ ಇವುಗಳನ್ನ ಹಿಂತಿರುಗಿಸಿದ್ದಾರೆ. ಜೊತೆಗೆ ಚೈನಾದ ಸೈನಿಕರಿಗೆ ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಚೈನಾದಿಂದ ಯಾಕಗಳು ಭಾರತಕ್ಕೆ ಬರ್ತಾ ಇರೋದ್ರಿಂದ ಇಲ್ಲಿನ ಕುರಿಗಾಹಿಗಳು, ಪಶುಪಾಲಕರೇನಿದ್ದಾರೆ ಅವರ ಪ್ರಾಣಿಗಳಿಗೆ ಹುಲ್ಲಿನ ಸಮಸ್ಯೆ ಉಂಟಾಗತ್ತೆ ಅನ್ನೋದು ಒಂದಾದ್ರೆ, ಇಲ್ಲಿ ಯಾಕಗಳನ್ನ ಗಡಿ ದಾಟಿಸೋದು ಕೂಡ ಒಂದು ಸ್ಟ್ರಾಟಜಿನೇ. ಪ್ರಾಣಿಗಳನ್ನ ನಿಧಾನವಾಗಿ ಗಡಿ ದಾಟಿಸಿ ನಿರಂತರವಾಗಿ ಗಡಿ ದಾಟಿಸ್ತಾ ಅವು ನಮ್ಮ ಭೂಪ್ರದೇಶದಲ್ಲಿ ಮೇಯೋ ಹಾಗೆ ಮಾಡಿ ಆ ನಂತರ ಆ ಭೂಮಿಯನ್ನ ಕ್ಲೈಮ್ ಮಾಡ್ಕೊಳ್ಳೋ ಯೋಜನೆಯ ಭಾಗ ಇದು. ಹೀಗಾಗಿ ಇಲ್ಲಿ ಅಯ್ಯೋ ಪಾಪ ಅನ್ನೋದು, ಆ ಪ್ರಾಣಿಗಳನ್ನ ಹಿಂತಿರುಗಿಸಿ ಕೊಡೋದು ಇದೆಲ್ಲ ಸರಿ ಅಲ್ಲ ಅಂತ ಆ ಭಾಗದ ಜನ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಇನ್ನು ಮುಂದೆ ಇದೇ ತರದ ಮತ್ತೊಂದು ಸ್ಟ್ರಾಟಜಿಯನ್ನ ಅವಲಂಬಿಸಬೇಕಾಗುತ್ತೋ ಏನೋ. ಇದು ಗೆಳೆಯರೆ ಚೈನಾದ ಯಾಕ್ ಸ್ಟ್ರಾಟಜಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.